ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಎಲ್ಲನೂ ಸರಿಯಾಗಿದೆ ಅಲ್ವಾ ಸರ್? ಕೇಳಿದ ದಳಪತಿ ಭಾರ್ಗವರನ್ನು. ಅವನ ಟ್ರಕ್ಗಳು ತಮ್ಮ ಪ್ರಾಡಕ್ಟ್ಸ್ ಹೊತ್ತೊಯ್ಯುವುದನ್ನು ಒಮ್ಮೆ ಗಮನಿಸಿ ನಿಂತರು ಭಾರ್ಗವ್. ಎಲ್ಲ ಸರಿಯಾಗಿಯೇ ಇದೆ ದಳಪತಿ, ಆದರೆ ಒತ್ತಾಯ ಮಾಡಿ ನನ್ನನ್ನು ಇಲ್ಲಿ ಕರ್ಸ್ಕೊಂಡಿದ್ದ ಕಾರಣ ಗೊತ್ತಾಗಲಿಲ್ಲ ಎಂದು ಅತ್ತಿತ್ತ ಒಮ್ಮೆ ನೋಡಿದರು. ಎಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರವರು. ಅದರಲ್ಲಿ ಕಾರಣ ಏನಿದೆ ಸರ್? ನಾನು ಕೆಲಸ ತೋರಿಸೋದಕ್ಕೆ ಕರೆದಿದ್ದು ನಿಮ್ಮನ್ನು ಎಂದ ಕೈಕಟ್ಟಿ ನಿಂತು. ವರ್ಧನ್ರವರ ಮುಂದೆ ಭಾರ್ಗವರವರ ಮೇಲೆ ಕತ್ತಿ ಮಸೆಯುವವ ಈಗ ಆಳಿನಂತೆ ಕೈಕಟ್ಟಿ ನಿಂತಿದ್ದ ಅವರ ಮುಂದೆ. ಹೌದು, ಆದರೆ ಒತ್ತಾಯ ಯಾಕೆ? ಮತ್ತೆ ಕೇಳಿದರು. ಹಾಗೇನಿಲ್ಲ ಸರ್ ಎಂದ ಹಲ್ಲುಗಿಂಜುತ್ತಾ. ಈ ಕೆಲಸ ಎಲ್ಲ ಸರಿಯಾಗಿದೆ ದಳಪತಿ, ಆದರೆ ಇದನ್ನೆಲ್ಲ ಬಿಟ್ಟು ಹೊರಗಡೆ ಮಾಡ್ತಿದ್ಯಲ್ಲ, ಅದನ್ನು ಸರಿ ಮಾಡ್ಕೋ ಎಂದರು ಹೊರಡುವತ್ತ ಹೆಜ್ಜೆ ಹಾಕಿ. ಈಗ ಬೆಚ್ಚಿದ ದಳಪತಿ ಅಂದರೆ ಸರ್ ಎಂದ ಗೊತ್ತಿದ್ದರು. ಅವನನ್ನೊಮ್ಮೆ ಗಂಭೀರವಾಗಿ ನೋಡಿದ ಭಾರ್ಗವರವರು, ಈ ನಾಟಕ ಎಲ್ಲ ಬೇಡ ದಳಪತಿ. ನೀನು ವರ್ಧನ್ ಬಾಲ ಅನ್ನೋದು ನನಗೆ ಗೊತ್ತಿಲ್ಲ ಅನ್ಕೋಬೇಡ. ಅವತ್ತು ರೆಸ್ಟೋರೆಂಟ್ನಲ್ಲಿ ನನ್ನ ಮಗನಿಗೆ ಮಾಡಿದ ಅವಮಾನ ನಾನು ಮರ್ತಿದ್ದೀನಿ ಅಂದ್ಕೊಂಡಿದ್ಯಾ? ಅದರಲ್ಲಿ ನೀನಿರೋದು ಚೆನ್ನಾಗಿ ಗೊತ್ತಿದೆ ನನಗೆ ಎಂದರು ನಡುಗಿದ ದಳಪತಿ. ಯಾವ ವಿಷಯ ಭಾರ್ಗವ್ ಮಾತನಾಡಬಾರದು ಎಂದುಕೊಂಡಿದ್ದನೋ ಅದನ್ನೇ ಹೇಳಿ ಎಚ್ಚರಿಸಿದರವರು. ಸರ್, ಅದು ಏನು ಹೇಳಬೇಕೆಂದು ತೋಚದೆ ಭಯದಲ್ಲಿ ನಡುಗಿದ. ಅದು ಇದು ಬೇಡ ದಳಪತಿ, ನಿನಗೂ ವರ್ಧನ್ಗೂ ಏನೋ, ನನಗದೆಲ್ಲ ಬೇಕಾಗಿಲ್ಲ. ನೀನು ವಹಿಸ್ಕೊಂಡಿರೋ ಕೆಲಸ ಸರಿಯಾಗಿ ಮಾಡು ಅಷ್ಟೇ. ಗೊತ್ತಲ್ಲ, ಈ ಭಾರ್ಗವ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಇಷ್ಟ ಆಗೋದಿಲ್ಲ ಅಂತ. ನಿಂತು ಎಂದರು ಎಚ್ಚರಿಸುವಂತೆ ಅವನನ್ನೇ ಕಿರುಗಣ್ಣಿನಿಂದ ದಿಟ್ಟಿಸಿ. ಅವ ಬೆದರಿ ತಲೆ ತಗ್ಗಿಸಿ ನಿಂತ. ಮತ್ತೆ ಮುಂದೆ ಹೆಜ್ಜೆ ಹಾಕಿದವರು, ನನ್ನ ಕಂಪ್ನಿ ಟೆಂಡರ್ ನಿನಗೆ ಸಿಕ್ಕಿರೋದು ನೀನು ಎಲ್ಲ ಡಾಕ್ಯುಮೆಂಟ್ಸ್ ಸರಿ ಇದೆ ಅಂತ ಅಲ್ಲ, ಈ ಭಾರ್ಗವ್ ಕೊಟ್ಟಿರೋದಕ್ಕೆ. ಅದಕ್ಕೆ ಹೇಳ್ತಿದ್ದೀನಿ, ಏನೇ ಮಾಡಿದ್ರೂ ಯೋಚಿಸಿ ಮಾಡು ಎಂದವರು ಕಾರ್ ಹತ್ತಿ, ಬರ್ತೀನಿ ದಳಪತಿ, ಕೆಲಸ ಹೀಗೆ ಇರಲಿ ಎಂದು ಕೀ ತಿರುಗಿಸಿದರು. ನಿಟ್ಟುಸಿರು ಬಿಟ್ಟ ದಳಪತಿ, ಅಬ್ಬಾ, ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಮೊನ್ನೆ ನಡೆದಿದ್ದಕ್ಕೆಲ್ಲ ಈ ಭಾರ್ಗವ್ ಏನು ಅನ್ನಲಿಲ್ವಲ್ಲ ನನಗೆ, ಅಷ್ಟು ಸಾಕು. ಇನ್ನು ಮುಂದೆ ಆ ವರ್ಧನ್ ಸರ್ನೇ ಇವನಿಗೆ ಚೂ ಬಿಡಬೇಕು, ನಾನು ಮಾತ್ರ ಕುತ್ಕೊಂಡು ನೋಡಬೇಕು ಎಂದು ತನ್ನ ಕೆಲಸದತ್ತ ಗಮನ ಕೊಟ್ಟ. ಇನ್ನು ಭಾರ್ಗವ್ ಹೊರಟಿದ್ದನ್ನು ಮರೆಯಲ್ಲಿ ನಿಂತು ನೋಡಿದವನೊಬ್ಬ ಯಾರಿಗೋ ಕರೆ ಮಾಡಿ ಭಾರ್ಗವ್ ಹೊರಟಿದ್ದಾರೆ ಎಂದು ಮಾಹಿತಿ ಕೊಟ್ಟ. ಅವರು ಬರುವ ದಾರಿಯಲ್ಲೇ ಕಾಯುತ್ತಿರುವವನೊಬ್ಬ, ಓಕೆ, ನಾನು ರೆಡಿ ಇದ್ದೀನಿ ಎಂದು ಕಾಲ್ ಕಟ್ ಮಾಡಿದ. ಭಾರ್ಗವರವರು ವಹಿಸಿದ್ದ ಕೆಲಸದತ್ತ ಆಗ ತಾನೇ ಹೊರಟಿದ್ದ ಅಭಿರಾಮನಿಗೆ ಒಂದೇ ಸಮನೆ ಕಾಲ್ ಬರುತ್ತಿತ್ತು. ಅದು ರಾತ್ರಿ ಬೆಳಗ್ಗೆ ಸಂದೇಶ ಬಂದಿದ್ದರ ನಂಬರ್ ಆಗಿದ್ದರಿಂದ ಯಶಸ್ವಿನಿ ಎಂದುಕೊಂಡು ಕರೆ ರಿಸೀವ್ ಮಾಡದೆ ಕಾರ್ ಹತ್ತಿದ ಅಭಿರಾಮ್. ಕಾಲ್ ಪಿಕ್ ಮಾಡು ಅಭಿ, ಇಲ್ದಿದ್ರೆ ನಿನ್ನ ತಂದೆ ಜೀವ ಹೋಗುತ್ತೆ ಎಂಬ ಸಂದೇಶ ಬಂದಿತು. ಅದೇ ಕ್ಷಣ ಅವಳದ್ದೇ ಇರಬೇಕೆಂದು ತೆಗೆದು ನೋಡಿದ ಅಭಿ ಸಂದೇಶ ಓದಿ ಕೋಪಗೊಂಡ. ಅದೆಷ್ಟು ಕೊಬ್ಬು ಇವಳಿಗೆ ಈಗ ಮೆಸೇಜ್ ಕಳಿಸೋದಕ್ಕೆ ಎಂದುಕೊಂಡವ ತಾನೇ ಆ ನಂಬರ್ಗೆ ಕರೆ ಮಾಡಿದ. ಆ ಕಡೆ ಇದ್ದವರು ರಿಸೀವ್ ಮಾಡುತ್ತಿದ್ದಂತೆ, ಲುಕ್ ಯಶಸ್ವಿನಿ ವರ್ಧನ್, ಏನೇನೋ ಮೆಸೇಜ್ ಕಳಿಸಿ ನನ್ನ ತಲೆ ತಿಂತಿದ್ರೆ ಸುಮ್ಮನಿರೋದಿಲ್ಲ ನಾನು ಎಂದು ರೇಗಿದ. ನಾನು ಯಶಸ್ವಿನಿ ಅಲ್ಲ ಅಭಿ ಎಂಬ ಗಂಡಸಿನ ಧ್ವನಿ ಕೇಳಿ ಅವ ಕಾರಿನ ವೇಗ ಕಡಿಮೆ ಮಾಡಿದ. ಯಾರಿದು ಕೇಳಿದವನ ಹುಬ್ಬು ಬೆಚ್ಚದವು. ನಾನು ಯಾರು ಅನ್ನೋದು ಆಮೇಲೆ ಮಾತಾಡುವಂತೆ, ಮೊದಲು ನಿನ್ನ ತಂದೆ ದಿ ಗ್ರೇಟ್ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾರನ್ನು ಉಳಿಸ್ಕೋ ಅಭಿ ಎಂದ ನಗುತ್ತಲೇ. ಎದೆ ಜಲ್ಲೆಂದಿತು ಒಮ್ಮೆಲೆ ಅಭಿರಾಮನಿಗೆ. ಬ್ರೇಕ್ ಒತ್ತಿದ. ಬೆಳಗ್ಗೆ ದಳಪತಿ ಕರೆದಿದ್ದು ನೆನಪಾಯಿತು ತಕ್ಷಣ. ಅವನೇ ಭಾರ್ಗವರವರಿಗೆ ಏನೋ ತೊಂದರೆ ಮಾಡಿರುವನೆಂಬ ಊಹೆ ಮೂಡಿದಾಗ ಇನ್ನೂ ಬೆಚ್ಚಿದವ. ಏಯ್, ಅಪ್ಪನಿಗೇನಾದರೂ ಆದರೆ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಒದರಿದ ಕೋಪದಿಂದ. ಅದೆಲ್ಲ ನೋಡೋಣ ಅಂತ ಹೇಳಿದ್ನಲ್ಲ ಅಭಿ, ಮೊದಲು ಭಾರ್ಗವ್ ಶರ್ಮರನ್ನು ಉಳಿಸ್ಕೊಳ್ಳೋ ದಾರಿ ನೋಡು. ನಾನು ನಿನಗೆ ಒಂದು ಲೊಕೇಶನ್ ಕಳಿಸ್ತೀನಿ, ಬೇಗ ಅಲ್ಲಿಗೆ ಬಾ. ನಿನ್ನ ತಂದೆ ಜೀವ ಉಳಿಬೇಕಂದ್ರೆ ಬರ್ತೀಯ ಎಂದ. ಏಯ್, ಯಾರೋ ನೀನು
ಕೇಳಿದವನಿಗೆ ಭಯ ಕೋಪ ಎರಡೂ ಒಟ್ಟಿಗೆ ಇತ್ತು. ಅದೆಲ್ಲ ಬೇಡ ಅಂತ ಹೇಳಿದೆ ತಾನೆ, ಮೊದಲು ನಾನು ಕಳಿಸೋ ಲೊಕೇಶನ್ಗೆ ಬಾ. ಹಾಂ, ನೆನ್ಪಿಟ್ಕೊ, ಒಬ್ಬನೇ ಬರಬೇಕು. ನಿನ್ನ ತಮ್ಮ ಅಥರ್ವನಿಗೋ ನಿನ್ನ ಚಿಕ್ಕಪ್ಪನಿಗೋ ಅಥವಾ ಪೊಲೀಸ್ಗೋ ಕಾಲ್ ಮಾಡಿ ಜಾಣತನ ತೋರಿಸಿದ್ರೆ ನಿನ್ನ ಅಪ್ಪ ನನ್ನ ಹತ್ರನೇ ಇರ್ತಾರೆ. ನಿನ್ನ ಮೇಲೆ ನಮ್ಮವ್ರ ಕಣ್ಣಿದೆ. ಹಾಂ, ಹಾಗೆ ನಿನ್ನಪ್ಪನಿಗೆ ಅಲರ್ಜಿ ಇದೆ ಅಂತ ಕೇಳಿದ್ದೀನಿ. ಆಗಲೇ ಅದು ಶುರು ಆಗಿರಬೇಕು. ಹೆದರಿಸಿದವ ನಕ್ಕ ಜೋರಾಗಿ. ಏಯ್, ಚೀರಿದ ಅಭಿ. ಅವನ ನಗು ನಿಲ್ಲಲಿಲ್ಲ. ನಾನು ಈಗಲೇ ಬರ್ತೀನಿ. ಅಪ್ಪನಿಗೇನಾದರೂ ಆದರೆ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಎಂದ ಹಲ್ಲು ಕಡಿಯುತ್ತಾ. ಏನು ಆಗಬಾರ್ದು ಅನ್ನೋದು ನಿನ್ನ ಕೈಯಲ್ಲಿದೆ ಅಭಿ, ಬಾ ಬೇಗ ಎಂದವ ಕಾಲ್ ಕಟ್ ಮಾಡಿಬಿಟ್ಟ. ನಡುಗಿದ ಅಭಿ. ಆ ಕ್ಷಣ ಏನು ಮಾಡಬೇಕೆಂದು ತಿಳಿಯಲೇ ಇಲ್ಲ ಅವನಿಗೆ. ಅಪ್ಪ ಎಂದು ಒಮ್ಮೆ ಜ್ಞಾಪಿಸಿಕೊಂಡವ ಹಿಂದೆ ತಿರುಗಿ ನೋಡಿದ. ಸಾಕಷ್ಟು ವಾಹನಗಳು ಓಡಾಡುತ್ತಿದ್ದವು. ತನ್ನ ಮೇಲೆ ಯಾರು ಕಣ್ಣಿಟ್ಟಿರುವರೋ ಹೇಗೆ ತಿಳಿಯಬೇಕು? ಯಾರಿಗೂ ಹೇಳಬಾರ್ದು, ಸದ್ಯಕ್ಕೆ ಬೇಡ ಎಂದುಕೊಂಡವ ಫೋನಿಗೆ ಮತ್ತೆ ಬಂದ ಸಂದೇಶ ತೆರೆದು ನೋಡಿದ. ಅವ ಹೋಗಬೇಕಿದ್ದ ಜಾಗವಿತ್ತು. ಅದರಂತೆ ಕಾರ್ ತಿರುಗಿಸಿ ಹೊರಟ. ಒಬ್ಬರೇ ಡ್ರೈವ್ ಮಾಡುತ್ತಾ ಹೊರಟಿದ್ದ ಭಾರ್ಗವರವರಿಗೆ ದಾರಿ ಮಧ್ಯೆ ಅಡ್ಡ ಹಾಕಿದ ಒಬ್ಬ ನರಳುತ್ತಾ. ಅವನನ್ನು ನೋಡಿ ಕಾರ್ ನಿಲ್ಲಿಸಿದ ಭಾರ್ಗವರವರು ಯಾರದು ಎಂದು ಕೇಳಿದರು ಕೆಳಗಿಳಿಯದೆ. ಸರ್, ಊರಿಗೆ ಹೋಗ್ತಿದ್ದೆ, ಬೈಕ್ ಕೆಟ್ಟಿದೆ, ಸ್ವಲ್ಪ ಡ್ರಾಪ್ ಮಾಡಿ ಸರ್, ಯಾಕೋ ತುಂಬ ಸುಸ್ತಾಗಿದೆ ಬೇಡಿದ ನರಳುತ್ತಲೇ. ಅವನ ಜೊತೆ ಬದಿಯಲ್ಲಿ ನಿಂತಿದ್ದ ಬೈಕನ್ನು ಗಮನಿಸಿದ ಭಾರ್ಗವರವರು ಬೈಕ್ ಏನಾಗಿದೆ, ನಿನಗೇನಾಯಿತು ಎಂದು ಕೇಳಿದರು. ಅನುಮಾನ ಮೂಡಿದರೆ ಬಿಡುವುದಿಲ್ಲ ಅವರು. ಗೊತ್ತಿಲ್ಲ ಸರ್, ಬೈಕ್ ಕೆಟ್ಟು ಹೋಗಿದೆ, ಸ್ಟಾರ್ಟ್ ಆಗ್ತಿಲ್ಲ. ನನಗೆ ಮೊದಲೇ ಹುಷಾರಿರಲಿಲ್ಲ ಸರ್, ಆಸ್ಪತ್ರೆಗೆ ಹೊರಟಿದ್ದೆ, ಮಧ್ಯೆ ಹೀಗಾಯಿತು. ಯಾರೂ ಗಾಡಿ ನಿಲ್ಲಿಸಲಿಲ್ಲ ಸರ್, ಅದಕ್ಕೆ ಹೀಗೆ ಅಡ್ಡ ಬಂದೆ ಎಂದ. ಸರಿ ಬಾ ಎಂದವರು ಅವನನ್ನು ನಂಬದಿದ್ದರೂ ಕರೆದರು. ಅವರ ಪಕ್ಕದಲ್ಲಿ ಬಂದು ಕುಳಿತ. ಭಾರ್ಗವರವರು ಕಾರ್ ಕೀ ತಿರುಗಿಸುವ ಮೊದಲೇ ತನ್ನ ಜೇಬಿನಲ್ಲಿದ್ದ ಕರ್ಚೀಫ್ ತೆಗೆದು ಅವರ ಬಾಯಿಗೆ ಹಿಡಿದು ಬಿಟ್ಟ ಅವ. ತಕ್ಷಣ ಮರೆಯಲ್ಲಿದ್ದ ಇನ್ನಿಬ್ಬರು ಬಂದು ಕಾರಿನ ಡೋರ್ ತೆಗೆದು ಭಾರ್ಗವರವರನ್ನು ಬಂಧಿಸಿದರು. ಒಬ್ಬ ಹಿಂದಿನಿಂದ ಹಿಡಿದರೆ ಇನ್ನೊಬ್ಬ ಅವರ ಪಕ್ಕದಲ್ಲಿ ಬಂದು ಕೈ ಹಿಡಿದ. ಅವರು ಕೊಸರಾಡುತ್ತಲೇ ಬಿಡಿಸಿಕೊಳ್ಳಲು ನೋಡಿದರಾದರೂ ಆಗಲಿಲ್ಲ. ಮೂಗಿಗೆ ಬಡಿದ ಕೆಮಿಕಲ್ ಅವರಿಗೆ ಅಲರ್ಜಿ ಆಗುವಂತೆ ಮಾಡಿತು. ಕ್ಷಣದಲ್ಲೇ ಶಕ್ತಿ ಕಳೆದುಕೊಂಡವರಂತೆ ಕೆಮ್ಮಲು ಶುರು ಮಾಡಿದವರು ಉಸಿರಾಡಲು ಒದ್ದಾಡುತ್ತಿದ್ದರು. ಆ ಮೂವರಲ್ಲಿ ಒಬ್ಬ ಅವರು ಒದ್ದಾಡುವುದನ್ನೇ ಫೋನಿನಲ್ಲಿ ವಿಡಿಯೋ ಮಾಡುತ್ತಾ ನಿಂತ. ಅದೇ ಅಲ್ಲವೇ ಅವರಿಗೂ ಬೇಕಾಗಿದ್ದದ್ದು? ಎಲ್ಲಿದ್ದಾಳೆ ಇವಳು? ಬೆಳಗ್ಗೆಯಿಂದ ಕಾಲ್ ಮಾಡ್ತಿದ್ದೀನಿ, ಪಿಕ್ ಮಾಡ್ತಿಲ್ಲ. ಈಗ ನೋಡಿದ್ರೆ ಫೋನ್ ನಾಟ್ ರೀಚಬಲ್ ಬರ್ತಿದೆ. ಎಲ್ಲಿಗೆ ಹೋಗ್ತಿದ್ದಾಳೆ ಅನ್ನೋದನ್ನು ಹೇಳಿಲ್ಲ. ಅದೇನು ಹುಚ್ಚಾಟನೋ ಇವಳದ್ದು ಎಂದು ಗೊಣಗುತ್ತಾ ಟೆನ್ಷನ್ನಿನಲ್ಲಿ ಅತ್ತಿತ್ತ ಓಡಾಡುತ್ತಾ ಮಗಳಿಗೆ ಬಿಡದೆ ಕರೆ ಮಾಡುತ್ತಿದ್ದರು ವರ್ಧನ್. ಬೆಳಗ್ಗೆ ಮನೆಯಿಂದ ಹೋಗಿದ್ದ ಯಶಸ್ವಿನಿ ಮಧ್ಯಾಹ್ನ ಊಟದ ಸಮಯ ಕಳೆದರೂ ಬಂದಿರಲಿಲ್ಲ. ಫೋನಿಗೂ ಸಿಕ್ಕಿರಲಿಲ್ಲ. ಏನಾಯಿತೋ ಎಂಬ ತಂದೆಯ ಭಯ. ಅಮ್ಮನ ಮನೆಗೆ ಹೋಗಿದ್ದಾಳ ಹೇಗೆ ಎಂದುಕೊಂಡವರು ತಮ್ಮ ತಾಯಿಗೆ ಕರೆ ಮಾಡಿದರು. ಇವಳು ಹೆಚ್ಚಾಗಿ ಹೋಗುವುದು ಅಲ್ಲಿಗೆ ಅಲ್ಲವೇ? ಆದರೆ ಅಲ್ಲಿ ಮಾತನಾಡಿದಾಗ ಅವಳು ಅಲ್ಲಿಗೂ ಹೋಗಿಲ್ಲವೆಂಬ ಮಾಹಿತಿ ಸಿಕ್ಕಿತು. ಅಮ್ಮನ ಮನೆಗೂ ಹೋಗಿಲ್ಲ ಅನ್ನೋದಾದರೆ ಎಲ್ಲಿಗೆ ಹೋಗಿದ್ದಾಳೆ ಇವಳು ಎಂದು ಮತ್ತೆ ಕರೆ ಮಾಡಿದರು. ಮತ್ತದೇ ಉತ್ತರ ಸಿಕ್ಕಿದ್ದವರಿಗೆ. ಅಲ್ಲಿಗೂ ಹೋಗಿಲ್ಲ, ಫೋನ್ ನಾಟ್ ರೀಚಬಲ್ ಬರ್ತಿದೆ, ಯಾಕೋ ಭಯ ಆಗ್ತಿದೆ ನನಗೆ ಎಂದುಕೊಂಡವರು ತಮಗೆ ಗೊತ್ತಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರಿಗೆ ಕರೆ ಮಾಡಿ ಹೇಳಿದರು. ಅವಳು ಎಲ್ಲಿರುವಳೆಂದು ತಿಳಿಯಲು. ಆದರೆ ಬೆಳಗ್ಗೆ ಅಭಿರಾಮನ್ಗೆ ತನ್ನ ಪ್ರೀತಿ ತಿಳಿಸಿ ಹೊರಟವಳು ನಾಪತ್ತೆಯಾಗಿದ್ದಾಳೆಂದು ಯಾರಿಗೂ ತಿಳಿದಿಲ್ಲ. ಅವನಿಗೆ ತನ್ನ ಪ್ರೀತಿ ಹೇಳಿ ಅಲ್ಲಿಯೇ ಹತ್ತಿರವಿದ್ದ ಹೋಟೆಲ್ಗೆ ಹೋದ ಯಶಸ್ವಿನಿ ಹೊಟ್ಟೆ ತುಂಬ ತಿಂಡಿ ತಿಂದು ಮತ್ತೆ ಕಾರ್ ಹತ್ತಿದ್ದಳು. ಎಲ್ಲಿಗೆ ಹೋಗುವರೆಂದು ಯೋಚಿಸುವಾಗಲೇ ಅವಳನ್ನು ಹಿಂಬಾಲಿಸಿದ ಕಾರೊಂದು ಯಾರೂ ಇಲ್ಲದ ಜಾಗದಲ್ಲಿ ಅವಳನ್ನು ಅಡ್ಡಗಟ್ಟಿ ಪ್ರಜ್ಞೆ ತಪ್ಪಿಸಿ ಕಿಡ್ನ್ಯಾಪ್ ಮಾಡಿತ್ತು. ಅವರ ಬಂದಿಯಲ್ಲಿದ್ದ ಹುಡುಗಿ ಖಾಲಿ ಗೋಡಮೊಂದರಲ್ಲಿ ಪ್ರಜ್ಞೆ ತಪ್ಪಿ ಚೇರಿನಲ್ಲಿ ಕುಳಿತಿದ್ದಳು. ಅವಳ ಕೈಕಾಲುಗಳನ್ನು ಕಟ್ಟಿ ಹಾಕಿದ್ದರು. ಅವಳಿರುವ ಜಾಗಕ್ಕೆ ಬರುತ್ತಿದ್ದ ಅಭಿರಾಮ್ ಅರ್ಧ ದಾರಿಯಲ್ಲಿದ್ದ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.